ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾನಂತೂ ಸೂಪರ್. ಸೊ ಯಾರೆಲ್ಲ ಇನ್ನೂ ಸಹ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಲೇಬೇಡಿ. ಸೊ ಈ ವ್ಲಾಗನ್ನು ನಾನು ಮೇರಿ ಹಿಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅಮ್ಮಂದು ಮನೆ ಮೇರಿ ಹಿಲ್ಲಲ್ಲಿ. ಇವತ್ತು ನನ್ನ ಅಮ್ಮ ಇರಲಿಲ್ಲ ಆಯಿತಾ ಮನೆಯಲ್ಲಿ. ಅವರು ನನ್ನ ಕಸಿನ್ ಮನೆಯಲ್ಲಿ ಪೂಜೆ ಉಂಟಂತ ಹೋಗಿದ್ದರು. ಹಾಗೆ ನಾನೇ ಇಲ್ಲಿ ಎದ್ದು ಎಲ್ಲ ಕೆಲಸ ಮಾಡ್ತಾ ಇದ್ದೇನೆ. ಕೆಲಸ ಅಂದರೆ ಇಂಥ ಎಲ್ಲ ಬೇಸಿಕ್ ಆಯಿತಾ, ನೆಲ ಒರೆಸೋದು, ಕಸ ಗುಡಿಸೋದು, ಬಟ್ಟೆ ತೊಳೆಯೋದು ಮತ್ತು ಟೀ ಮಾಡಿ ನಾನು ಆಫೀಸಿಗೆ ಹೋಗೋದು. ಅಪ್ಪ ಅವರ ಕೆಲಸಕ್ಕೆ ಹೋಗ್ತಾರೆ. ತಿಂಡಿ ಎಲ್ಲ ಆ್ಯಕ್ಚುಲಿ ಅಮ್ಮ ಪುಂಡಿಯನ್ನು ಮಾಡಿಟ್ಟು ಹೋಗಿದ್ದರು ಫ್ರಿಜ್ಜಲ್ಲಿ. ನಾನು ಸ್ಟೀಮ್ ಮಾಡಲಿಕ್ಕೆ ಮಾತ್ರ ಬಾಕಿ ಇದ್ದದ್ದು, ಮತ್ತು ಸಾರೆಲ್ಲ ಇತ್ತು. ಸೊ ಇದೇ ದಿನ ನಾನು ಮೇರಿಲಿಂದ ವೇಣೂರಿಗೆ ಸಹ ಹೋಗಲಿಕ್ಕಿತ್ತು ನನಗೆ. ಅಂದರೆ ನಂದು 3 days ಮಾಡಿ ಆಗಿತ್ತು ಆಲ್ರೆಡಿ ಆಫೀಸಲ್ಲಿ. ಸೊ ನಾನು ವೇಣೂರಿಗೆ ಸಹ ಹೋಗಲಿಕ್ಕಿತ್ತು. ಹಾಗೆ ಬೆಳಗ್ಗೆ ಬೇಗ ಎದ್ದಿದ್ದೇನೆ. 6:30ಗೆ ಎದ್ದೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದೇನೆ. ಇಲ್ಲಾಂದರೆ ನಾನು ಎದ್ದೇಳೋದು ಮನೇಲಿದ್ದರೆ 7:30ಗೆ, ಮತ್ತು ಇದು ಡೈರೆಕ್ಟ್ ಆಫೀಸಿಗೆ ರೆಡಿ ಆಗೋದು. ಇವತ್ತು ಅಮ್ಮ ಇಲ್ಲಲ್ಲ, ಹಾಗೆ ಸ್ವಲ್ಪ ಕೆಲಸ ಎಲ್ಲ ಇತ್ತಂತ ಹೇಳಿ 6:30ಗೆ ಎದ್ದು ಅಪ್ಪಂದು ಪ್ಯಾಂಟ್ ಶರ್ಟ್ ಎಲ್ಲ ಇತ್ತು, ಅದನ್ನು ತೊಳೆದೆ ಫಸ್ಟಿಗೆ. ಇಲ್ಲಿ ಎಂತ ಗೊತ್ತುಂಟಾ, ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇದ್ದರೆ ಸಹ ಅಪ್ಪ ಅಮ್ಮ ಯೂಸ್ ಮಾಡೋದಿಲ್ಲ. ಯಾಕಂದರೆ ಅವರು ಇರೋದು ಇಬ್ಬರೇ ಐತೆ ಮನೆಯಲ್ಲಿ. ಅವರಿಬ್ಬರಿಗೆ ವೇಸ್ಟ್ ಅದು ನಿಜವಾಗಿ ಹೇಳಬೇಕಂದ್ರೆ. ಅವರಿಬ್ಬರು ಜಾಸ್ತಿ ಕೈಲಿ ತೊಳೆಯೋದು. ಮತ್ತು ಅಪ್ಪಂದು ಶರ್ಟಿಗೆ ಮತ್ತು ಪ್ಯಾಂಟಿಗೆ ತುಂಬಾ ಧೂಳಿರ್ತದೆ. ಅವರು ಕಾಂಟ್ರಾಕ್ಟರ್. ಸೊ ನಿಮಗೆ ಗೊತ್ತಿರ್ಬೋದು, ಅವರದ್ದು ಪ್ಯಾಂಟ್ ಮತ್ತು ಶರ್ಟಲ್ಲಿ ತುಂಬ ಮಣ್ಣಿರ್ತದೆ. ವಾಷಿಂಗ್ ಮಿಷಿನಲ್ಲಿ ಅಷ್ಟು ಕ್ಲೀನ್ ಆಗೋದಿಲ್ಲ ಎಷ್ಟು ಹೇಳಿದರೆ ಸಹ. ಹಾಗೆ ಅಮ್ಮ ಆದಷ್ಟು ಕೈಯಲ್ಲೇ ತೊಳೆಯೋದು. ಇಲ್ಲಿ ನಾನು ಚಹಾ ಮಾಡ್ತಾಯಿದ್ದೇನೆ. ಪುಂಡಿಯನ್ನು ಆಲ್ರೆಡಿ ಅಪ್ಪ ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ರು. ಮತ್ತು ವೈಟ್ ರೈಸ್ ತಿನ್ನೋದಿಲ್ಲ ನಾವು. ಸೊ ವೈಟ್ ರೈಸ್ ಟಿಫಿನಿಗೆ ತಗೊಂಡು ಹೋಗುವ ಅಂತ ನಾನು ರೆಡಿ ಮಾಡಿಟ್ಟೆ. ಬಟ್ ನಾನು ಟಿಫಿನ್ ತಗೊಂಡು ಹೋಗಲಿಲ್ಲ, ಮತ್ತು ಅಪ್ಪನೇ ತಿಂದರು ಮಧ್ಯಾಹ್ನ. ಹಾಗೆ ಅದೆಲ್ಲ ಆಗಿ ನಾನು ಆಫೀಸಿಗೆ ಬಂದೆ. ಆಫೀಸಿಗೆ ರೀಚ್ ಆಗಿ ಆ್ಯಸ್ ಯೂಶ್ವಲ್ ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಿದೆ. ನಮ್ಮ ತೇಜಸ್ವಿನಿ ಮೇಡಮ್ ಬಂದಿದ್ದರು ಇಲ್ಲಿ. ಹಾಗೆ ಅವರ ಹತ್ರ ಮಾತಾಡಿ ಟೈಮ್ ಪಾಸ್ ಮಾಡ್ತಾ ನಾನು ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಿ ಮತ್ತು ಕಾಫಿಗೆ ಹೋದ್ವಿ ನಾವು. ಎಂಥವ್ರು ತಿನ್ನುವ ಅಂತ ಆಯಿತು, ಬೆಳಗ್ಗೆ ಬೇಗ ತಿಂಡಿ ತಿನ್ನೋದಲ್ಲ. ಹಾಗೆ ಕಾಫಿಗೆ ಬಂದ್ವಿ. ಅಲ್ಲಿಂದ ಒಂದು ಅರೌಂಡ್ 3:30ಗೆ ನಾನು ಜ್ಯೋತಿಗೆ ಬಂದೆ. ಜ್ಯೋತಿಯಲ್ಲಿ ನನಗೆ ಬಸ್ ಸಿಗ್ತದೆ, ಮೂಡುಬಿದ್ರೆದು. ಸೊ ಅಲ್ಲಿಂದ ವಾಪಸ್ ಮೂಡುಬಿದ್ರೆಯಿಂದ ನನಗೆ ಇನ್ನೊಂದು ಬಸ್, ಕೆಲವೊಮ್ಮೆ ಡೈರೆಕ್ಟ್ ಸಿಗ್ತದೆ ಆಯಿತಾ. ಡೈರೆಕ್ಟ್ ಬಸ್ ಇರೋದೇ 2, ಮ್ಯಾಂಗ್ಳೂರು ಟು ವೇಣೂರು, ವೇಣೂರು ಟು ಮ್ಯಾಂಗ್ಳೂರು. ನನಗೆ ಎರಡು ಮಾತ್ರ ಇರೋದು ಡೈರೆಕ್ಟ್ ಬಸ್. ಅದು ಸಹ ಟೈಮಿಂಗ್ಸ್ ಉಂಟು, ಅದು ಮಿಸ್ ಆದರೆ ಇಲ್ಲ, ಮತ್ತು ನಾನು ಕಟ್ ಮಾಡಿ ಹೋಗ್ಬೇಕು. ನನ್ನ ಅವಸ್ಥೆ ನೋಡಿ, ನನಗೆ ಬೇಕಾದಾಗ ಒಂದು ಸಹ ರಿಕ್ಷಾ ಇರೋದಿಲ್ಲ ಆಯಿತಾ. ನಡ್ಕೊಂಡೇ ಬಂದದ್ದು, ದಿವಸ ಇಲ್ಲ ಅದಕ್ಕೆ ತಕ್ಕ. ಇವತ್ತು ನನಗೆ ಸಾಕಾಗ್ತಾ ಉಂಟು. ಈಗ ಪುನಃ ಮನೆಗೆ ಹೋಗಿ ಕೆಲಸ ಉಂಟು ಆಫೀಸಿದು ಪೆಂಡಿಂಗ್. ಅಲ್ಲಿ ಅರ್ಧದಲ್ಲಿ ಬರುವಾಗ ಒಂದು ದೇವರಾಗಿ ಒಂದು ರಿಕ್ಷಾ ಸಿಕ್ಕಿತ್ತು. ಅರ್ಧ ಅಂದರೆ ಸ್ವಲ್ಪ ಇದ್ದದ್ದು ಮನೆಗೆ ಬರಲಿಕ್ಕೆ. ಆದರೆ ಸಹ ನನಗೆ ತ್ರಾಣನೇ ಇರಲಿಲ್ಲ. ಒಂದು ಇಲ್ಲಿ ತನಕ ಬಿಟ್ಟರು, ಒಂದು ಇಲ್ಲಿ ಅರ್ಧ ತನಕ ಬಿಟ್ಟರು, ಮತ್ತು ಅವರವರ ಮನೆಗೆ ಹೋದರು. ನಾನೀಗ ನನ್ನ ಮನೆಗೆ ಹೋಗ್ತಾ ಇದ್ದೇನೆ. ಇನ್ನು ಹೋಗಿ ಸ್ವಲ್ಪ ಹೊತ್ತು ಅವಿಯನ್ ಜೊತೆ ಆಟಾಡಿ ಸ್ನಾನ ಮಾಡಿ ವಾಪಸ್ ಆಫೀಸ್ ಕೆಲಸ ಮತ್ತೆ ಸಿಗುವ ಆಯಿತಾ. ಅವಿಯಾನ್ ಕೈಯ ಸರ್, अवियान काही गेलो. अवियान दिसत नाही. अवियान तुला अम्मा ना काही रे. अवियान टामे कोण रे. ए सोड ना टामे. अवियान अम्मा ना काही तुले. अभियान आम्हाला काही हां बी 2 दिवसा परांद येतो तुला ಕ್ಯಾರತ್ ನಾಯಿನೇ ಲಕ್ಕಜ. ಅದೆಲ್ಲ ಆಗಿ ನಾನು ವಾಪಸ್ ಆಫೀಸ್ ಕೆಲಸಕ್ಕೆ ಕೂತ್ಕೊಂಡೆ. ಇಲ್ಲೇ ನಮ್ಮ ಮನೆ ಹತ್ತಿರ ಇವತ್ತೊಂದು ಭೂತಕೋಲ ಇತ್ತು, ಹಾಗೆ ಅಲ್ಲಿ ಹೋಗಲಿಕ್ಕೆ ರೆಡಿಯಾಗಿದ್ದೇವೆ. ಕಾಯ್ತಾರೆ ಕೊಡ ಸರ್ ನೀನು ಅಕ್ಕ ಯಾವಜೆ ನಾನು ಬೇಡವಾ किती कसलं एकच भूताकोला. इथंच मी बघितलं काय होतं. ಕಾಯ್ತಾ ಕಾಯ್ತಾ ಸಾಂಗ್ವಿಚ್. ಅವಿಯಾನ್ ಈಗ ನಾನು ಬರಬೇಕಾ ಬೇಡವಾ ನಿನ್ನ ಜೊತೆ. ಬೇಕಾ ಬೇಡ, ನಾನು ಬರೋದಿಲ್ಲ. ನೀನು ಹೋಗು, ನೀನು ಹೋಗು, ನನಗೆ ನಾನು ಬೇಡ ಅಲ್ಲ.
ಬಾಯ್. ನೀನೆಲ್ಲ ಈಗ ಅಪ್ಪನ ಹತ್ರ ಹೇಳಿದ್ದು ಅಮ್ಮ ಬರೋದು ಬೇಡ ಅಂತ? ಭೂತಕೋಲ ಇದ್ದದ್ದು ಮನೆ ಹತ್ತಿರವೇ ಆಯಿತಾ, 100 ಮೀಟರ್ಸ ಇಲ್ಲ ಆ್ಯಕ್ಚುಲಿ. ಇವರಿಗೆ ನಡ್ಕೊಂಡು ಹೋಗಲಿಕ್ಕೆ ಬೇಡ ಅಂತೆ, ಸೆಕೆ ಆಗ್ತದಂತೆ, ಅದಕ್ಕೆ ಬೈಕಲ್ಲೇ ಹೋಗು ಅಂತೇಳಿ ನಾವೀಗ ಹೋಗ್ತಾ ಇದ್ದೇವೆ. ತುಂಬ ಹತ್ತಿರ ಅಂದರೆ ಕಾಣ್ತದೆ, ಅಲ್ಲೇ ನಮ್ಮ ಅಂಗಳದಲ್ಲಿ ನಿಂತರೆ ಕಾಣ್ತದೆ ಮನೆ. ಹಾಗೆ ಲಾಸ್ಟಿಗೆ ಮತ್ತೆ ಬೈಕಲ್ಲೇ ಹೋದ್ವಿ. ಎಲ್ಲಿಯಾದರೂ ಮತ್ತೆ ಬರುವಾಗ ಇವನಿಗೆ ನಿದ್ರೆ ಬಂದರೆ ಅಂತ ಹೇಳಿ ಬೈಕಲ್ಲೇ ಹೊರಟ್ವಿ ನಾವು. ನಾನು ಆ್ಯಕ್ಚುಲಿ ಹೋಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ನಾವು ಹೋಗುವಾಗಲೇ 9:30 9:45 ಆಗಿದೆ. ನನಗೆ 9:45 ತನಕ ಕೆಲಸ ಇತ್ತು. ಮತ್ತು ಹೇಳಿದರು ಹೇಗಿದ್ರು ಸಹ ಹತ್ತಿರ ಅಲ್ಲ ಇಲ್ಲಿ ಹೋಗಿ ಬರುವ ಅಂತ ಹೇಳಿದರು. ಹಾಗೆ ಮತ್ತೆ ಹೊರಟ್ವಿ. ಅವೇನು ದುಕ್ತಾರೆ ಅಪ್ಪಲೆ ದುಕ್ತ. ಅಷ್ಟೇ ಆಗಿತ್ತು ನಿನ್ನೆ, ಅಂದರೆ ಎಂತ ಸಹ ಶೂಟ್ ಮಾಡಲಿಲ್ಲ. 11:30 ಆಗಿತ್ತು ವಾಪಸ್ ಬರುವಾಗ. ಮತ್ತೆಂತ ಶೂಟ್ ಮಾಡೋದು, ಸೀದಾ ಮಲಗಿದ್ದೆ ಬಂದು ಅವ್ಯನಿಗೆ ಊಟ ಎಲ್ಲ ಮಾಡಿಸಿ. ಇಲ್ಲಿ ನೋಡಿ ಇವನು ಬೆಳಗ್ಗೆ ಎದ್ದು ಇದ್ದ ಎಲ್ಲ ಟಾಯ್ಸ್ ತಂದು ಅಂಗಳದಲ್ಲಿ ಹಾಕಿದ್ದೇನೆ, ಮತ್ತು ಸಿಟ್ಔಟಲ್ಲಿ. ಅದನ್ನು ಕ್ಲೀನ್ ಮಾಡುವಾಗಲೇ ತುಂಬ ಹೊತ್ತಾಯಿತು. ಅದಾಗಿ ನಾನಿಲ್ಲಿ ಚಾಗೆ ರೆಡಿ ಮಾಡ್ತಾ ಇದ್ದೇನೆ. ಮತ್ತು ನಮಗೆ ಇವತ್ತು ತಿಂಡಿಗೆ ಚಿತ್ರಾನ್ನ. ನಾನು ತಿಂಡಿ ತಿಂದು ಚಾ ಎಲ್ಲ ಕುಡಿದು ಇಲ್ಲಿ ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ತೊಳಿತಾ ಇದ್ದೇನೆ. ಅವ್ಯನಿಗೆ ಯಾವಾಗ ಸಹ ಸ್ಕೂಲ್ 3:30 ತನಕ ಇರ್ತಾಯಿತ್ತು. ಬಟ್ ಈಗ LPGದೆಲ್ಲ ಪ್ರಾಬ್ಲಮ್ ಆದಮೇಲಿಂದ ಅವರಿಗೆ ಒಂದು ವಾರದಿಂದ ಮಧ್ಯಾಹ್ನ ತನಕ ಅಂದರೆ 12:30 ತನಕ ಇರೋದು ಸ್ಕೂಲು. ಹಾಗೆ ಅವನಿಗೆ ಸಹ ನಾನು ಟಿಫಿನಿಗೆ ಚಿತ್ರಾನ್ನನೇ ಕೊಟ್ಟು ಕಳಿಸಿದೆ 11:30ಗೆ ತಿನ್ನಲಿಕ್ಕೆ. ನಾನು ಡೈಲಿ ಹಾಗೇನೆ ಆಯಿತಾ, ಬೆಳಗ್ಗೆ ಎಂತ ಇರ್ತದೆ ನಾನು ಅದನ್ನೇ ಕಳಿಸೋದು ಅವನಿಗೆ 11:30ಗೆ ತಿನ್ನಲಿಕ್ಕೆ. ಮತ್ತು ಎಂತ ಇಲ್ಲ ಅಂದರೆ ಫ್ರೂಟ್ಸ್ ಎಲ್ಲ ಕೊಟ್ಟು ಕಳಿಸೋದು. ಜಾಸ್ತಿಯಾಗಿ ಇರ್ತದೆ ತಿಂಡಿ, ಅವನಿಗೆ ತಿಂಡಿಯೇ ಕೊಟ್ಟು ಕಳಿಸೋದು. ಅವ್ನು ಮನೇಲಿ ತಿಂದಿಲ್ಲ ಅಂದರೆ ಸಹ ಅಲ್ಲಿ ತಿಂತಾನೆ ಆಯಿತಾ, ಅದೇ ಮನೇಲಿ ತಿನ್ನೋದಿಲ್ಲ. ಒಂದು ಪ್ರಾಬ್ಲಮ್ ಅದೇ ಇರೋದು ಯಾವಾಗ ಸಹ. ಮತ್ತು ಇದು ಎಂಥ ಫ್ರೂಟ್ ಅಂತ ನನಗೆ ನೀವು ಕಮೆಂಟಲ್ಲಿ ತಿಳಿಸಿ, ನಿಮಗೆ ಗೊತ್ತುಂಟಾ ಅಂತ. ಮತ್ತು ನಾನು ಎಂತ ಅಂದರೆ ನಿಮಗೆ ಹೇಳ್ತೇನೆ. ಸೊ ಗೊತ್ತಿದ್ದವರು ಕಮೆಂಟಲ್ಲಿ ತಿಳಿಸಿ. ಯಾವ್ದು ಸಹ ಲ್ಯಾಂಗ್ವೇಜ್ ಆಗ್ಬೋದು, ಕನ್ನಡ ಆಗಲಿ ತುಳುವಲ್ಲಿ ಎಂತ ಅಂತ ನನಗೆ ಹೇಳಿ, ಅಥವಾ ಇಂಗ್ಲೀಷಲ್ಲಿ ಸಹ ಆಗ್ಬೋದು. ಅದೆಲ್ಲ ಆಗಿ ನಾನಿಲ್ಲಿ ನೆಲ ಒರೆಸ್ತಾ ಇದ್ದೇನೆ. ಕಸ ಎಲ್ಲ ಗುಡಿಸಿ ಆಗಿತ್ತು. ಇಲ್ಲಿ ನಾನು ನೆಲ ಒರೆಸ್ತಾ ಇದ್ದೇನೆ. ಇವನನ್ನು ನಾನು ಶಿಶು ಮಂದಿರಕ್ಕೆ ಡ್ರಾಪ್ ಮಾಡಲಿಕ್ಕೆ ಬಂದೆ. राम राम सांग सांग जोर राम राम बाय राम राम. ಅದೆಲ್ಲ ಆಗಿ ನಾನು ಮನೆಗೆ ಬಂದೆ. ಅತ್ತೆ ಮತ್ತು ಇವರು ಮೂಡುಬಿದ್ರೆ ಹೋಗಿದ್ರು ಆಯಿತಾ, ಸ್ವಲ್ಪ ಕೆಲಸ ಇತ್ತಂತ. ಹಾಗೆ ನಾನಿಲ್ಲಿ ಅನ್ನ ಬೆಂದಿತ್ತ ಅಂತ ನೋಡಲಿಕ್ಕೆ ಬಂದೆ. ಒಂದು 11:30 ಆಗುವಾಗ ಪೈನಾಪಲ್ ಇತ್ತು, ಹಾಗೆ ತಿನ್ನುವ ಅಂತ ಹೇಳಿ ಆಯಿತು. ಹಾಗೆ ಕಟ್ ಮಾಡ್ತಾ ಇದ್ದೇನೆ. ಮನೇಲಿ ಇವತ್ತು ಕೆಲಸದವರಿದ್ರು ಆಯಿತಾ, 3 ಜನ. ಸೊ ಇಲ್ಲಿ ಅಂಗಳಕ್ಕೆ ಮಿಷಿನ್ ಹಿಡಿತಾ ಇದ್ದಾರೆ. ತುಂಬ ಹುಲ್ಲಿತ್ತು, ಫುಲ್ ಅದನ್ನು ತೆಗೆಯುವ ಅಂತ ಹೇಳಿ ಮಿಷಿನ್ ಹಿಡಿತಾ ಇದ್ದಾರೆ. ಅದೆಲ್ಲಾಗಿ ನಾನು ವಾಪಸ್ ನನ್ನ ಆಫೀಸ್ ಕೆಲಸವನ್ನು ಸ್ಟಾರ್ಟ್ ಮಾಡಿ ಒಂದು 12:30 ಆಗುವಾಗ ಪುನಃ ನಾನು ಶಿಶು ಮಂದಿರಕ್ಕೆ ಹೋದೆ ಅವ್ಯನನ್ನು ಕರ್ಕೊಂಡು ಬರಲಿಕ್ಕೆ. ಹಾಗೆ ವಾಪಸ್ ಬಂದು ನಾನಿಲ್ಲಿ ರೈಸ್ ಬಾಯ್ಲ್ ಆಯಿತಾ ಅಂತ ನೋಡ್ತಾ ಇದ್ದೇನೆ. ಅರೌಂಡ್ 12:45 ನಾನು ಬಂದು ಇಲ್ಲಿ ಬಾಯ್ಲ್ ಆಗಿತ್ತು. ಹಾಗೆ ಅದನ್ನೆಲ್ಲ ತಿಳಿಯೆಲ್ಲ ಸಪ್ರೇಟ್ ಮಾಡಿ ಅದು ನಾವು ದನಕ್ಕೆ ಕೊಡ್ತೇವೆ ಆಯಿತಾ. ಕೆಲಸದವ್ರು ಬಂದು ದನಕ್ಕೆ ಕೊಡ್ತಾರೆ, ಇಲ್ಲಾಂದರೆ ಜಾಸ್ತಿಯಾಗಿ ಅತ್ತೆನೇ ಕೊಡೋದು, ಅವರಿಲ್ಲಲ್ಲ ಇವತ್ತು. ಹಾಗೆ ಕೆಲಸದವ್ರು ಕೊಡ್ತಾರೆ. ನಮ್ಮದು ಊಟ ಎಲ್ಲ ಮುಗಿಸಿ ನಾನು ವಾಪಸ್ ಒಂದು ಸಂಜೆ ಆಯಿತು. ಮತ್ತು ಎಂತ ಶೂಟ್ ಮಾಡಲಿಲ್ಲ. ಇದು ಪಾಪ್ಯುಲರ್ ರಸ್ಕ್ ಉಂಟು ಗೊತ್ತುಂಟ, ಪುತ್ತೂರಲ್ಲಿ ಫೇಮಸ್. ಇದು ನನ್ನ ಫೇವ್ರೇಟ್, ಇದು ತುಂಬ ಇಷ್ಟ ನನಗೆ. ಅದನ್ನು ತಿಂತಾ ಇದ್ದೇನೆ. ಇವಾಗ ತಂದಿದ್ದು ಈಗ
ಅವರದ್ದು ಇದೇ ಥರ ಬೇಲೂರಲ್ಲಿ ಸಹ ಉಂಟು. ಈಗ ಪುತ್ತೂರಲ್ಲಿ ಮಾತ್ರ, ಮುಂಚೆ ಖಾಲಿ ಪುತ್ತೂರಲ್ಲೇ ಸಿಗ್ತಿದ್ದದ್ದು. ಈಗ ಎಲ್ಲ ಕಡೆ ಉಂಟು ಆಲ್ಮೋಸ್ಟ್ ಬೇಕರೀಸಲ್ಲಿ ಪಾಪ್ಯುಲರ್ ಆಗೋದು ರಸ್ಕ್. ಮೊದಲು ಅಜ್ಜಿದು ಮನೆಗೆ ಹೋಗುವಾಗೆಲ್ಲ ಉಂಟಲ್ಲ, ಇದೊಂದು ಎಷ್ಟು ತಿಂತಾ ಇದ್ವಿ ಗೊತ್ತುಂಟ. ನಾನು ಡೆಲಿವರಿ ಆಗಿ ಸಹ ಅಲ್ಲಿದ್ದೆ ಅಲ್ಲ, ನನ್ನ ಅಜ್ಜಿದು ಮನೆಯಲ್ಲಿದ್ದೆ ಡೆಲಿವರಿ ಆಗಿ. ಬೆಳಗ್ಗೆ ನಾನು ಕಾಫಿ ಮತ್ತು ರಸ್ಕ್ ಫಸ್ಟ್ ಎದ್ದ ತಕ್ಷಣ. ಸೊ ನಾನಿಲ್ಲಿ ಚಾಯ್ ಎಲ್ಲ ಕುಡಿದು ಡಿಪ್ಪೋಗೆ ಹಾಲು ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ. ಇವತ್ತಿವರಿಗೆ ಬೇರೆ ಕೆಲಸ ಇತ್ತು, ಅಂದರೆ ಕೆಲಸದವರೆಲ್ಲ ಇದ್ರಲ್ಲ, ಹಾಗೆ ಅಡಿಕೆ ತೆಗೆದಿದ್ವಿ, ಅದನ್ನೆಲ್ಲ ಅಂಗಳದಲ್ಲಿ ಸ್ಪ್ರೆಡ್ ಮಾಡಲಿಕ್ಕಿತ್ತು ಅಂತ ಹೇಳಿ ನಾನೇ ಹೋಗಿ ಕೊಟ್ಟು ಬಂದೆ. ಮತ್ತು ವಾಪಸ್ ಬಂದು ಸಹ ನಾನು ಎಂತ ಸಹ ಶೂಟ್ ಮಾಡಲಿಲ್ಲ. ನಾನು ಮತ್ತು ಅವಿಯನ್ ಹೀಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ, ವಾಕೆಲ್ಲ ಹೋಗಿ ಬಂದ್ವಿ. ಅವನು ನೋಡಿ ಚಪ್ಪಲಿ ಇಲ್ಲದೆ ನಡೀತಾನೈತೆ, ನನಗೆ ಸಮೇತ ಆಗೋದಿಲ್ಲ ಚಪ್ಪಲಿ ಇಲ್ಲದೆ ನಡಿಲಿಕ್ಕೆ. ನಾನು ಮಾತ್ರ ನಡೆಯೋದಿಲ್ಲ, ನನಗೆ ಕಷ್ಟ ಆಗ್ತದೆ. ಕೈ ಆಡುವೆ ಕಾಮಿ ಕೈ ತನಕಣ್ಣ ತೀ ಜಾಲಂದದ್ ಕೇಳ ನಿಮ್ಮಿದಾವೆ ಗರ ಚಲ. ನಾನು ಹಾಲೆಲ್ಲ ಕೊಟ್ಟು ಬಂದೆ ಡಿಪ್ಪೋಗೆ. ಇನ್ನೆಂತ ಸಹ ಶೂಟ್ ಮಾಡೋದಿಲ್ಲ ಮೋಸ್ಟ್ಲಿ, ಬಿಕಾಸ್ ಸಾಕಾಯ್ತು ನನಗೆ ಸಹ. ಇನ್ನು ಕೆಲಸ ಎಲ್ಲ ಆಫೀಸಿಗೆ ಸ್ವಲ್ಪ ಕೆಲಸ ಪೆಂಡಿಂಗ್ ಉಂಟು. ಮತ್ತು ಶುಕ್ರವಾರ ಅಲ್ಲ, ನನಗೆ ಲಲಿತಾ ಸಹಸ್ರನಾಮ ಪಠಣ ಮಾಡಲಿಕ್ಕೆ ಉಂಟು, ಸ್ನಾನ ಮಾಡಿ. ಅದು 1 ಅವರೆಲ್ಲ ಆಗ್ತದೆ ಕೂತ್ಕೊಂಡು ಪಠಣ ಮಾಡುವಾಗ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ನನ್ನ ನೋಸಲ್ಲಿ ಒಂದು ಪಿಂಪಲ್ ಆಗಿದೆ ನೋಡಿ, ಅದಕ್ಕೆ ಇವರು ಹೇಳೋದು ಮೂಗುತ್ತಿಲ್ಲಲ್ಲ, ಅದರ ಬದಲಿಗೆ ಇನ್ನೊಂದು ಪಿಂಪಲ್ ಅಂತೆ. ಸೊ ಆಯ್ತು ಇಷ್ಟೇ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್.